ಎಷ್ಟಾಗುತ್ತೋ ಅಷ್ಟು ತನ್ನಿ, ಎಷ್ಟು ಸಿಗುತ್ತೋ ಅಷ್ಟು ಬಗೆಯಿರಿ. ಇದು ಮೋದಿ ಸರ್ಕಾರ RBI ಮತ್ತು ದೇಶದ ಬ್ಯಾಂಕ್ಗಳಿಗೆ ಕೊಟ್ಟಿರೋ ಟಾರ್ಗೆಟ್. ಏನನ್ನ? ಜಗತ್ತಿನ ಮೂಲೆ ಮೂಲೆಯಲ್ಲಿ ಎಷ್ಟೆಷ್ಟು ಡಾಲರ್ ಕಲೆ ಹಾಕೋಕ್ಕಾಗತ್ತೋ ಅಷ್ಟನ್ನು ತಂದು ಇಂಡಿಯಾದಲ್ಲಿ ಸುರೀರಿ ಅಂತ ಆದೇಶ ಹೊರಡಿಸಲಾಗಿದೆ. ಇರಾನ್ ಯುದ್ಧದಿಂದ ಉಂಟಾದ ಡಾಲರ್ ಕ್ರೈಸಿಸ್ಗೆ ಭಾರತದ ಆರ್ಥಿಕ ಇತಿಹಾಸದಲ್ಲೇ ಅತಿದೊಡ್ಡ ರೆಸ್ಕ್ಯೂ ಆಪರೇಷನ್ ಶುರುವಾಗಿದೆ. ಖಾಲಿ ಆಗ್ತಿರೋ ಖಜಾನೆಯನ್ನ ಮತ್ತೆ ತುಂಬಿ ತುಳುಕುವಂತೆ ಮಾಡೋಕೆ, ತುಂಬ ಕೆಳಗೆ ಹೋಗದಿರಂಗೆ ನೋಡ್ಕೊಳ್ಳೋಕೆ ಬರೋಬ್ಬರಿ 50-70 ಬಿಲಿಯನ್ ಡಾಲರ್ ದೇಶದ ಒಳಗಡೆ ಎಳ್ಕೊಂಬಂದು ಹಾಕೊಳ್ಳೋಕೆ ಬೃಹತ್ ಡಾಲರ್ ಬೇಟೆಯನ್ನು ಭಾರತ ಸರ್ಕಾರ ಲಾಂಚ್ ಮಾಡಿದೆ. ಫಾರಿನ್ ಇನ್ವೆಸ್ಟರ್ಸ್ಗೆ ರೆಡ್ ಕಾರ್ಪೆಟ್ ಹಾಸಲಾಗ್ತಿದೆ. ವಿದೇಶದಲ್ಲಿರೋ NRIಗಳಿಗೆ ಬಂಪರ್ ಆಫರ್ಸ್ ಕೊಡಲಾಗ್ತಿದೆ. ಬ್ಯಾಂಕ್ಗಳಿಗೆ ರಿಸ್ಕ್ ನಾವು ಹೊತ್ಕೊಳ್ತೀವಿ, ನೀವು ಬರೀ ದುಡ್ಡು ತನ್ನಿ ಅಂತ RBI ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಿದ್ರೆ ಏನಿದು ಪ್ಲಾನ್? ಡಾಲರ್ ತರೋಕೆ RBI ಹೆಣೆದಿರೋ ಈ ಬಲೆಗಳೇನು? ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇಂಪಾರ್ಟೆಂಟ್ ವಿಡಿಯೋ ಕಡೆ ತನಕ ಗಮನ ಕೊಟ್ಟು ನೋಡಿ ಸ್ನೇಹಿತರೆ. ಸ್ವಲ್ಪ ಹಾಗೆ ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ವಿದೇಶಿಯರಿಗೆ ಟ್ಯಾಕ್ಸ್ ಫ್ರೀ ಗಾಳ. ಸ್ನೇಹಿತರೆ, ಖಜಾನೆಗೆ ಡಾಲರ್ ತರೋಕೆ ಸರ್ಕಾರ ಪ್ರಯೋಗ ಮಾಡಿರೋ ಮೊದಲ ಅಸ್ತ್ರ ಟ್ಯಾಕ್ಸ್ ವಿನಾಯಿತಿ. ನಿಮ್ಗೆ ಗೊತ್ತಿರಲಿ, ಅಮೆರಿಕದಲ್ಲಿ ಬಡ್ಡಿ ದರ ಜಾಸ್ತಿ ಆಗ್ತಿದ್ದ ಹಾಗೆ ಸೇಫ್ ಆಗಿರಲಿ ಅಂತ ವಿದೇಶಿ ಹೂಡಿಕೆದಾರರು FPIs ನಮ್ಮ ಷೇರುಪೇಟೆಯಿಂದ, ನಮ್ಮ ಮಾರ್ಕೆಟ್ನಿಂದ, ನಮ್ಮ ಬಾಂಡ್ಗಳಿಂದ ದುಡ್ಡೆಲ್ಲ ಎತ್ಕೊಂಡು ಓಡ್ ಹೋದರು. ಇದನ್ನು ತಡೆಯೋಕ್ಕೆ ಮತ್ತೆ ಅವರ ಡಾಲರ್ಗಳನ್ನು ಭಾರತದ ಕಡೆಗಡೆ ತಿರುಗಿಸೋಕ್ಕೆ ಸರ್ಕಾರ ಈಗೊಂದು ಭರ್ಜರಿ ಗಾಳ ಹಾಕಿದೆ. ಸಾಮಾನ್ಯವಾಗಿ ವಿದೇಶಿಯರು ನಮ್ಮ ಸರ್ಕಾರದ ಬಾಂಡ್ಗಳಲ್ಲಿ ದುಡ್ಡು ಹಾಕಿದ್ರೆ ಅದರಿಂದ ಬರೋ ಲಾಭದ ಮೇಲೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಮತ್ತು ಬಡ್ಡಿ ಮೇಲೆ ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ದೊಡ್ಡ ಮೊತ್ತದ ಟ್ಯಾಕ್ಸನ್ನು ಕಟ್ಟಬೇಕಾಗಿತ್ತು. FIIs 12.5% ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಕಟ್ತಾಯಿದ್ರು. 30% ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಕಟ್ತಾಯಿದ್ರು. ಹಾಗೆ 20% ವಿತ್ ಹೋಲ್ಡಿಂಗ್ ಟ್ಯಾಕ್ಸ್ ಆನ್ ಇಂಟ್ರೆಸ್ಟ್ ಇನ್ಕಮ್ ಇತ್ತು ಅವ್ರಿಗೆ. ಈಗ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಆರ್ಡಿನೆನ್ಸ್ ತಂದು ತುರ್ತಾಗಿ ಆ ಟ್ಯಾಕ್ಸನ್ನು ಸಂಪೂರ್ಣ ಮನ್ನಾ ಮಾಡಿದೆ. ನೀವು ಭಾರತದಲ್ಲಿ ದುಡ್ಡು ತಂದು ಹಾಕಿ ಲಾಭ ಪೂರ್ತಿ ನೀವೇ ಇಟ್ಕೊಳ್ಳಿ, ಪರವಾಗಿಲ್ಲ, ಬಟ್ ದುಡ್ಡು ತಗೊಂಬನ್ನಿ, ಇಂಡಿಯಾಗೆ ಡಾಲರ್ ತಗೊಬನ್ನಿ ಅಂತ ರೆಡ್ ಕಾರ್ಪೆಟ್ ಹಾಸಿದೆ. ಇದು ಒಂದಾದರೆ RBI ಇನ್ನೊಂದು ಟ್ವಿಸ್ಟ್ ಕೊಟ್ಟಿದೆ. FAR ಫುಲ್ಲಿ ಆಕ್ಸೆಸಿಬಲ್ ರೂಟ್ ಅನ್ನೋ ನಿಯಮ ಇದೆ. ಮೊದಲು ವಿದೇಶಿಗರು 10 ವರ್ಷದ ಒಳಗಿನ ಬಾಂಡ್ಗಳಲ್ಲಿ ಮಾತ್ರ ಅನ್ಲಿಮಿಟೆಡ್ ಆಗಿ ದುಡ್ಡು ಹಾಕ್ಬೋದಾಗಿತ್ತು. ಆದ್ರೀಗ RBI ಹೊಸದಾಗಿ 15 ವರ್ಷ, 30 ವರ್ಷ, 40 ವರ್ಷಗಳ ದೀರ್ಘಾವಧಿಯ ಬಾಂಡ್ಗಳನ್ನು ಕೂಡ ಇದಕ್ಕೆ ಸೇರಿಸಿದೆ. ಯಾಕೆ? ಇಲ್ಲೇನು ಲೆಕ್ಕಾಚಾರ? ಸ್ನೇಹಿತರೆ, ಜಗತ್ತಲ್ಲಿರೋ ಅತಿದೊಡ್ಡ ಪೆನ್ಷನ್ ಫಂಡ್ಗಳು, ಸಾವರಿನ್ ವೆಲ್ತ್ ಫಂಡ್ಗಳು ತಮ್ಮ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು 20-30 ವರ್ಷಗಳ ಕಾಲ ಎಲ್ಲಾದರೂ ಸೇಫ್ ಆಗಿಡೋಕೆ ಜಾಗ ಹುಡುಕ್ತಾ ಇರ್ತಾರೆ. ಅವ್ರನ್ನ ಟಾರ್ಗೆಟ್ ಮಾಡಿ 40 ವರ್ಷದ ಬಾಂಡ್ ರಿಲೀಸ್ ಮಾಡಲಾಗಿದೆ. ಅವ್ರು ಒಮ್ಮೆ ಇಲ್ಲಿ ಆ ರೀತಿ ದುಡ್ಡು ಹಾಕಿದ್ರೆ ಮುಂದಿನ 30-40 ವರ್ಷಗಳ ಕಾಲ ಒಬ್ಬರಲ್ಲ ಒಬ್ಬರು ವಿದೇಶಿ ಬಯರ್ಸ್ ಆಮೇಲೆ ಕಂಟಿನ್ಯೂಸ್ಲಿ ಆ ಬಾಂಡನ್ನು ಹೋಲ್ಡ್ ಮಾಡೋ ಪಾಸಿಬಿಲಿಟಿ ಜಾಸ್ತಿ ಆಗುತ್ತೆ. ಇದು RBIನ ಲಾಂಗ್ ಟರ್ಮ್ ಪ್ಲಾನ್. ಡಾಲರ್ನಲ್ಲೇ ಡೆಪಾಸಿಟ್, FCNR ಗಾಳ. FPIs FIIs ಬಿಡಿ, ದೊಡ್ಡ ದೊಡ್ಡ ಕುಳಗಳು, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಅವರು. ಆದರೆ ಜಗತ್ತಿನಾದ್ಯಂತ ಇರೋ ನಮ್ಮ ಭಾರತೀಯರಿದಾರಲ್ಲ NRIಗಳು, ಅವರ ಹತ್ತಿರ ಇರೋ ಡಾಲರ್ಗಳನ್ನು ಕೂಡ ತಗೊಂಬರೋಕೆ ಪ್ರಯತ್ನ ಪಡ್ತಾ ಇದೆ ಭಾರತ ಸರ್ಕಾರ. ಅದಕ್ಕಾಗಿ RBI ಹೆಣೆದಿರೋ ಬಲೆನೆ FCNR ಸ್ಕೀಮ್. ಇದು ಇವಾಗಿಂದಲ್ಲ, 2013ರಲ್ಲಿ ರಘುರಾಮ್ ರಾಜನ್ ಅವರು ಗವರ್ನರ್ ಆಗಿದ್ದಾಗ ಮಾಡಿದ್ದ ಪ್ರಯೋಗ. ಆವಾಗ ಬರೋಬ್ಬರಿ $34 ಬಿಲಿಯನ್ ಎಳ್ಕೊಂಬಂದಿದ್ದ ದೊಡ್ಡ ಫಾರ್ಮುಲಾ ಅದು. FCNR ಅಂದರೆ ಫಾರಿನ್ ಕರೆನ್ಸಿ ನಾನ್ ರೆಸಿಡೆಂಟ್ ಅಕೌಂಟ್ ಅಂತ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಅಮೆರಿಕ, ಯುರೋಪ್, ಗಲ್ಫ್ನಲ್ಲಿರೋ ನಮ್ಮವರು ತಮ್ಮ ಡಾಲರ್ ಅಥವಾ ಪೌಂಡನ್ನು ಅದೇ ಕರೆನ್ಸಿಯಲ್ಲಿ ಭಾರತದ ಬ್ಯಾಂಕ್ಗಳಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಇಡೋದು. ಇದರ ಸ್ಪೆಷಾಲಿಟಿ ಏನು ಅಂದರೆ ಅಸಲು ಮತ್ತು ಬಡ್ಡಿ ಎರಡು ಅದೇ ಫಾರಿನ್ ಕರೆನ್ಸಿಯಲ್ಲೇ ಅವ್ರಿಗೆ ಸಿಗುತ್ತೆ. ಹೀಗಾಗಿ ರೂಪಾಯಿ ಬೆಲೆ ಎಷ್ಟೇ ಬಿದ್ದರೂ ಕೂಡ NRIಗಳಿಗೆ ಯಾವುದೇ ಟೆನ್ಷನ್ ಇಲ್ಲ, ಕರೆನ್ಸಿ ಡಿಪ್ರಿಸಿಯೇಷನ್ನ ಭಯ ಇಲ್ಲ. ಅವರಿಗೆ ಸಿಗಬೇಕಾಗಿರೋ ರಿಟರ್ನ್ಸ್ ಡಾಲರ್ ಟರ್ಮ್ಸ್ನಲ್ಲೇ ಸಿಗುತ್ತೆ. ಆದರೆ ಅಮೆರಿಕದಲ್ಲಿರೋ NRI ತನ್ನ ಡಾಲರ್ನ ಭಾರತಕ್ಕೆ ಯಾಕೆ ತರಬೇಕು? ಅದಕ್ಕೆ ಬಲವಾದ ಕಾರಣ ಕೊಡಬೇಕಲ್ವಾ? ಇಲ್ಲೇ ಇರೋದು ಟ್ವಿಸ್ಟ್. ಅದಕ್ಕೇನೆ ಜೂನ್ 7ನೇ ತಾರೀಕು RBI ಹೊಸ ಆದೇಶ ಹೊರಡಿಸಿದೆ. ಅದೇ USD INR ಫಾರೆಕ್ಸ್ ಸ್ವಾಪ್ ಫೆಸಿಲಿಟಿ. ಅಂದರೆ 3-5 ವರ್ಷದ ಅವಧಿಗೆ ಬರೋ ಹೊಸ FCNR ಡೆಪಾಸಿಟ್ಗಳಿಗೆ RBI ಸ್ಪೆಷಲ್ ವಿಂಡೋ ಓಪನ್ ಮಾಡಿದೆ. ಈ ರೂಲ್ಸ್ ಪ್ರಕಾರ ಈಗಿರೋ ರೆಗ್ಯುಲೇಟರಿ ಸೀಲಿಂಗ್ ಮತ್ತು ತಮ್ಮ ಇಂಟರ್ನಲ್ ಪಾಲಿಸಿಗಳಿಗೆ ತಕ್ಕಂತೆ ಬ್ಯಾಂಕ್ಗಳೇ ತಮ್ಮಿಷ್ಟ ಬಂದ ಹಾಗೆ NRIಗಳಿಗೆ ಬಡ್ಡಿ ದರವನ್ನು ಫಿಕ್ಸ್ ಮಾಡ್ಕೊಳ್ಬೋದು.
ಇದಕ್ಕೆ RBI ಫುಲ್ ಫ್ರೀಡಮ್ ಕೊಟ್ಟಿದೆ. ಅಂದ್ರೆ ಇಲ್ಲಿ NRIಗಳು ಯಾರು ಪೌಂಡ್, ಯೂರೋ, ಡಾಲರ್ ಹೀಗೆ ಫಾರಿನ್ ಕರೆನ್ಸಿಯಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡ್ತಾರಲ್ವಾ, ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಥರೈಸ್ಡ್ ಬ್ಯಾಂಕ್ ಮತ್ತು RBI ನಡುವೆ ನಡೆಯೋ ಡೀಲ್ ಇದೆಯಲ್ಲ, ಅದು ಎಲ್ಲ ಫಾರಿನ್ ಕರೆನ್ಸಿಲಿ ಇರಲ್ಲ, US ಡಾಲರ್ನಲ್ಲೇ ಇರುತ್ತೆ. ಯಾಕಂದ್ರೆ ನಮ್ಮ RBIಗೆ ತುರ್ತಾಗಿ ಬೇಕಾಗಿರೋದು ಡಾಲರ್ಸ್ ಜಾಸ್ತಿ. ಜೊತೆಗೆ ಇದರಲ್ಲಿ ಬ್ಯಾಂಕ್ಗಳಿಗೆ ದೊಡ್ಡ ರಿಸ್ಕ್ ಇತ್ತು. ಮುಂಚೆ ಬ್ಯಾಂಕ್ಗಳು ಆ ಡಾಲರ್ ತಂದು ರೂಪಾಯಿಗೆ ಕನ್ವರ್ಟ್ ಮಾಡಿ ಇಲ್ಲಿ ಸಾಲ ಕೊಡಬೇಕು. 3 ವರ್ಷದ ನಂತರ ಮತ್ತೆ ಡಾಲರ್ ತಂದು NRIಗಳಿಗೆ ವಾಪಸ್ ಕೊಡಬೇಕು. ಆಗ ಡಾಲರ್ ರೇಟ್ ಜಾಸ್ತಿಯಾಗಿ ರೂಪಾಯಿ ಬೆಲೆ ಬಿದ್ದು ಹೋಗಿದ್ರೆ ಬ್ಯಾಂಕ್ಗಳಿಗೆ ಹೆವಿ ಲಾಸ್ ಆಗ್ತಾ ಇತ್ತು. ಇದನ್ನೇ ಹೆಡ್ಜಿಂಗ್ ಕಾಸ್ಟ್ ಅಥವಾ ವಿನಿಮಯದ ರಿಸ್ಕ್ ಅಂತ ಹೇಳೋದು. ಮಾರ್ಕೆಟ್ನಲ್ಲಿ ರಿಸ್ಕ್ ಕವರ್ ಮಾಡೋಕೆ 3-3.5% ಖರ್ಚಾಗುತ್ತೆ. ಇದಕ್ಕೂ RBI ಮದ್ದನ್ನ ಹುಡುಕಿದೆ. ಜೂನ್ 2026ರಲ್ಲಿ RBI ಒಂದು ಹೊಸ ವಿಂಡೋ ಓಪನ್ ಮಾಡ್ತು. ಅದರಲ್ಲಿ ಹೇಳಿದ್ದೇನು ಗೊತ್ತಾ, ಬ್ಯಾಂಕ್ಗಳೇ, ನೀವು NRIಗಳಿಂದ 3-5 ವರ್ಷದ ಡೆಪಾಸಿಟ್ ತನ್ನಿ, ನಿಮ್ಮ ಹೆಡ್ಜಿಂಗ್ ರಿಸ್ಕ್ ಕವರ್ ಮಾಡೋ ಜವಾಬ್ದಾರಿ ನಮ್ದು, ಆ ರಿಸ್ಕ್ ಅನ್ನ ನಾವೇ ಭರಿಸ್ತೀವಿ ಅಂತ ಗ್ಯಾರಂಟಿ ಕೊಟ್ಬಿಡ್ತು. ಅಷ್ಟೇ ಅಲ್ಲ, ಇನ್ನೊಂದು ಬಂಪರ್ ಆಫರ್ ಏನು ಅಂದ್ರೆ, ಸಾಮಾನ್ಯವಾಗಿ ಬ್ಯಾಂಕ್ಗಳಿಗೆ $100 ಡೆಪಾಸಿಟ್ ಬಂದರೆ ಅದರಲ್ಲಿ ಸ್ವಲ್ಪ ದುಡ್ಡನ್ನು CRR ಮತ್ತು SLR ರೂಪದಲ್ಲಿ RBI ಬಳಿ ಅಥವಾ ಇದರ ಸೇಫ್ ಆಸೆಟ್ಸಲ್ಲಿ ಎತ್ತಿಡಬೇಕಾಗಿತ್ತು. ಆದರೆ ಈ ಹೊಸ ಡಾಲರ್ ಡೆಪಾಸಿಟ್ಗಳಿಗೆ ನೀವು ಯಾವುದೇ CRR, ಕ್ಯಾಶ್ ರಿಸರ್ವ್ ರೇಷಿಯೋ ಅಥವಾ SLR ಮೇಂಟೈನ್ ಮಾಡಬೇಕಂತಾನೆ ಇಲ್ಲ. ಬಂದ ದುಡ್ಡನ್ನು ಪೂರ್ತಿಯಾಗಿ ನೀವೇ ಇಟ್ಕೊಂಡು ಲಾಭ ಮಾಡ್ಕೊಳ್ಳಿ, ಬಿಸ್ನೆಸ್ಸಿಗೆ ಬಳಸ್ಕೊಳ್ಳಿ ಅಂತ ಹೇಳಿ ಅವಕಾಶ ಕೊಟ್ಟಿದೆ. ಇದರಿಂದ ಏನಾಗುತ್ತೆ, ಬ್ಯಾಂಕ್ಗಳಿಗೆ ಡಾಲರ್ ರೂಪಾಯಿ ರಿಸ್ಕ್ ಇಲ್ಲ, ರಿಸರ್ವ್ ಇಡೋ ಟೆನ್ಷನ್ ಇಲ್ಲ. ಹೀಗಾಗಿ ನಮ್ಮ ಬ್ಯಾಂಕ್ಗಳು ಮುಗಿಬಿದ್ದು ಅಮೆರಿಕದ ಬ್ಯಾಂಕ್ಗಳಿಗಿಂತ ಅತಿ ಹೆಚ್ಚಿನ ಬಡ್ಡಿ ದರವನ್ನ ಅಂದ್ರೆ 5.5%ಗಿಂತ ಹೆಚ್ಚು NRIಗಳಿಗೆ ಆಫರ್ ಮಾಡ್ತಿವೆ. ಇದನ್ನು ನೋಡಿದ NRIಗಳು ಬಡ್ಡಿ ಆಸೆಗೆ ತಮ್ಮ ಡಾಲರ್ಗಳನ್ನ ಚಿಲ್ಲ ತುಂಬಿಕೊಂಡ್ಬಂದು ಇಂಡಿಯನ್ ಬ್ಯಾಂಕ್ಗಳಿಗೆ ಸುರಿಯೋಕೆ ಶುರು ಮಾಡಿದ್ದಾರೆ. ಆರ್ಥಿಕ ತಜ್ಞರ ಲೆಕ್ಕಾಚಾರದ ಪ್ರಕಾರ ಈ ಒಂದೇ ಸ್ಕೀಮ್ ನಿಂದ ಮುಂದಿನ ದಿನಗಳಲ್ಲಿ ಸುಮಾರು $25-30 ಬಿಲಿಯನ್ ದುಡ್ಡು ಭಾರತಕ್ಕೆ ಬರೋ ನಿರೀಕ್ಷೆ ಇದೆ. ದಿಢೀರ್ ಡಾಲರ್, RBIನ ತುರ್ತು ಪ್ಲಾನ್ಸ್. ಇನ್ನು ಸ್ನೇಹಿತರೆ, ಮುಂದುವರಿಯೋ ಮುನ್ನ ನಿಮ್ಮಲ್ಲೊಂದು ಮನವಿ, ನಮ್ಮ ಚಾನಲ್ನ ವರ್ಕ್ ಇಷ್ಟ ಆಗ್ತಾ ಇದ್ರೆ ಅಂತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚಾನಲ್ ಮೆಂಬರ್ಸ್ ಆಗಿ ಜಾಯಿನ್ ಆಗಿ ಅಂತ. ಆವಾಗ ಸ್ನೇಹಿತರೆ, ಮೆಂಬರ್ಗಳಿಗೋಸ್ಕರ ನಾವು ಪ್ರತ್ಯೇಕವಾಗಿ ಮಾಡ್ತಿರೋ ಎಲ್ಲ ವೀಡಿಯೋಸ್ನ ನೀವು ನೋಡೋಕೆ ಶುರು ಮಾಡ್ಬೋದು. ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ ಪಡಿಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ಗೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತರು ದಯವಿಟ್ಟು ಜಾಯಿನ್ ಬಟನ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಈಗ ಹೇಳಿದ 2 ದೊಡ್ಡ ಪ್ಲಾನ್ಗಳೊಂದಿಗೆ ಕೆಲ ಚಿಕ್ಕ ಚಿಕ್ಕ ಶಾರ್ಟ್ ಕಟ್ಗಳನ್ನ ಕೂಡ RBI ಯೂಸ್ ಮಾಡ್ತಿದೆ. ಮೊದಲನೇ ಶಾರ್ಟ್ ಕಟ್, ರಫ್ತುದಾರರಿಗೆ ಡೆಡ್ ಲೈನ್ ಕಡಿತ. ನಮ್ಮ ದೇಶದ IT ಕಂಪನಿಗಳು ಅಥವಾ ಬೇರೆ ಬೇರೆ ಕಂಪನಿಗಳು ವಿದೇಶಕ್ಕೆ ತಮ್ಮ ಸರಕು ಸೇವೆಗಳನ್ನ ರಫ್ತು ಮಾಡಿದಾಗ ಅಲ್ಲಿಂದ ಬರಬೇಕಾದ ಡಾಲರ್ ಪೇಮೆಂಟ್ ಅನ್ನ ಭಾರತಕ್ಕೆ ತರೋಕೆ ಈ ಹಿಂದೆ 14 ತಿಂಗಳ ಟೈಮ್ ಇತ್ತು. ಅಂದ್ರೆ ಡಾಲರ್ಗಳು 14 ತಿಂಗಳ ಕಾಲ ವಿದೇಶದಲ್ಲಿ ಇರಬಹುದಾಗಿತ್ತು. ಆದ್ರೆ RBI ರೂಲ್ಸ್ ಟೈಟ್ ಮಾಡಿದೆ. 14 ತಿಂಗಳಲ್ಲ, ಕೇವಲ 9 ತಿಂಗಳ ಒಳಗಡೆ ಆ ಡಾಲರ್ ನಮ್ಮ ದೇಶಕ್ಕೆ ಬರಲೇಬೇಕು ಅಂತ ಕಡ್ಡಾಯ ಮಾಡಿದೆ. ಇದರಿಂದ ನಮ್ಮ ದುಡ್ಡು 5 ತಿಂಗಳು ಮೊದಲಿಗಿಂತ ಬೇಗ ದೇಶದ ಖಜಾನೆಗೆ ಬಂದು ಬೀಳೋಕ್ ಶುರುವಾಗುತ್ತೆ. ಎರಡನೇ ಶಾರ್ಟ್ ಕಟ್, ಸರ್ಕಾರಿ ಕಂಪನಿಗಳಿಗೆ ಫಾರಿನ್ ಲೋನ್ ಆಫರ್. ನಮ್ಮ ONGC, ರೈಲ್ವೆಯಂತಹ ಸರ್ಕಾರಿ ಕಂಪನಿಗಳು ಪ್ರಾಜೆಕ್ಟ್ಗಳಿಗೆ ಸಾಲ ಮಾಡ್ತವೆ. ಅವರಿಗೆ RBI ಒಂದು ಆಫರ್ ಕೊಟ್ಟಿದೆ, ನೀವು ಇಂಡಿಯಾದಲ್ಲಿ ಸಾಲ ಮಾಡಬೇಡಿ, ವಿದೇಶದಲ್ಲಿ ಸಾಲ ಮಾಡಿ. ಕರೆನ್ಸಿ ರೇಟ್ ಚೇಂಜ್ ಆಗಿ ನಿಮಗೆ ಲಾಸ್ ಆದರೆ ನಾವು ನಿಮಗೆ ರಿಯಾಯಿತಿ ದರದ ಸ್ವಾಪ್ ಸೌಲಭ್ಯವನ್ನ, ಕನ್ಸೆಷನಲ್ ಸ್ವಾಪ್ ಅನ್ನ ಕೊಡ್ತೀವಿ ಅಂತ ಹೇಳಿದೆ. ಇದರಿಂದ ಈ ಕಂಪನಿಗಳು ಅಗ್ಗದ ಬಡ್ಡಿಗೆ ವಿದೇಶದಲ್ಲಿ ಸಾಲ ಮಾಡಿ ಡಾಲರ್ಗಳನ್ನ ಭಾರತಕ್ಕೆ ತರ್ತಾ ಇದ್ದಾರೆ. ಮೂರನೇ ಶಾರ್ಟ್ ಕಟ್, ಷೇರುಪೇಟೆ ಬಾಗಿಲು ಓಪನ್. ಅನಿವಾಸಿ ಭಾರತೀಯರು, NRIಗಳು ಮತ್ತು OCI ಕಾರ್ಡ್ ಇದ್ದವರು ಸೆಬಿಯ ಕಾಂಪ್ಲೆಕ್ಸ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇಲ್ಲದೇನೆ ನೇರವಾಗಿ ನಮ್ಮ ಷೇರುಪೇಟೆಯಲ್ಲಿ ಲಿಸ್ಟೆಡ್ ಈಕ್ವಿಟೀಸ್ ಅಲ್ಲಿ ಹೂಡಿಕೆ ಮಾಡೋಕೆ RBI ಈಗ ಲಿಮಿಟ್ ಅನ್ನ ಹೆಚ್ಚು ಮಾಡಿದೆ. ಇದರಿಂದ ರಿಟೇಲ್ ಡಾಲರ್ಗಳು ಕೂಡ ನೇರವಾಗಿ ಷೇರುಪೇಟೆಗೆ ಹರಿದು ಬರೋಕೆ ಇನ್ನೊಂದು ದಾರಿ ಓಪನ್ ಆಗಿದೆ. ರಿಸ್ಕ್ ಯಾರಿಗೆ, ಲಾಭ ಯಾರಿಗೆ? ಇದೆಲ್ಲ ಕೇಳಿದಾಗ ನಿಮ್ ತಲೆಯಲ್ಲೊಂದು ಲಾಜಿಕ್ ಕೊಡುತ್ತೆ. RBI ಬ್ಯಾಂಕ್ಗಳ ರಿಸ್ಕ್ ಅನ್ನ ತಾನೇ ಹೊತ್ಕೊಳ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಒಂದು ವೇಳೆ 3 ವರ್ಷದ ನಂತರ ಡಾಲರ್ ರೇಟ್ ವಿಪರೀತ ಜಾಸ್ತಿಯಾಗಿ ರೂಪಾಯಿ ಬೆಲೆ ಪಾತಾಳಕ್ಕೆ ಬಿದ್ದರೆ RBIಗೆ ತುಂಬಾ ಲಾಸ್ ಆಗಲ್ವಾ ಅವಾಗ ಅಂತ? ಎಸ್, ಲಾಸ್ ಆಗುತ್ತೆ. 2013ರಲ್ಲೂ ಸ್ವಲ್ಪ ಲಾಸ್ ಆಗಿತ್ತು. ಒಂದು ಅಂದಾಜಿನ ಪ್ರಕಾರ ಈ ಹೊಸ ಸ್ಕೀಮ್ ನಿಂದ ಪ್ರತಿ $1 ಬಿಲಿಯನ್ ತರೋಕೆ RBIಗೆ $125 ಮಿಲಿಯನ್ ನಷ್ಟು ಖರ್ಚಾಗಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ. ಆದ್ರೆ RBI ಮತ್ತು ಸರ್ಕಾರದ ಆಟ ಇರೋದೇ ಇಲ್ಲಿ. ನಮ್ಮ ದೇಶದ ಒಟ್ಟು ಆಮದು ಬಿಲ್ ಎಷ್ಟಿದೆ ಗೊತ್ತಾ? ನಾವು ಕ್ರೂಡ್ ಆಯಿಲ್, ಎಲೆಕ್ಟ್ರಾನಿಕ್ಸ್, ಚಿನ್ನ ಆಮದು ಮಾಡಿಕೊಳ್ಳೋಕೆ ವರ್ಷಕ್ಕೆ ಸರಿಸುಮಾರು $775 ಬಿಲಿಯನ್ ಖರ್ಚು ಮಾಡ್ತಾ ಇದ್ದೀವಿ. ಈಗ ಈ FCNR ಮತ್ತು ಟ್ಯಾಕ್ಸ್ ಫ್ರೀ ಆಫರ್ಗಳಿಂದ ಒಂದೇ ಸಮನೆ $50-70 ಬಿಲಿಯನ್ ಇಂಡಿಯಾಗೆ ಬಂದ್ರೆ ಡಾಲರ್ ಮುಂದೆ ನಮ್ಮ ರೂಪಾಯಿ ಮೌಲ್ಯ ಸ್ಟ್ರಾಂಗ್ ಆಗುತ್ತೆ. ರೂಪಾಯಿ ಮೌಲ್ಯ ಕೇವಲ $1-2 ಸ್ಟ್ರಾಂಗ್ ಆದ್ರೂ ಸಾಕು, ನಾವು ಆಮದು ಮಾಡಿಕೊಳ್ಳೋ ಪೆಟ್ರೋಲ್ ಡೀಸೆಲ್ ಬಿಲ್ ನಲ್ಲಿ ಸಾವಿರಾರು ಕೋಟಿ ರೂಪಾಯಿನ ಉಳಿತಾಯ ಆಗುತ್ತೆ.
RBI ಡೆಪಾಸಿಟ್ ಮೇಲೆ ಮಾಡೋ ಖರ್ಚು ಆ ಸಣ್ಣ ಮೊತ್ತಕ್ಕಿಂತ ರೂಪಾಯಿ ಸ್ಟ್ರಾಂಗ್ ಆಗೋದ್ರಿಂದ ದೇಶದ ಆಮದು ಬಿಲ್ನಲ್ಲಿ ಆಗೋ ಉಳಿತಾಯ ಬಹಳ ಪಟ್ಟು ದೊಡ್ಡದು, 10 ಪಟ್ಟು ದೊಡ್ಡದು ಅಂತ ಅಂದಾಜಿದೆ. ಇದೇ ನೋಡಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನ ಪಾಸಿಟಿವ್ ಮಾಡೋಕೆ ಆಡಿರೋ ಅಸಲಿ ಆಟ. ಈ ಮಾಸ್ಟರ್ ಪ್ಲಾನ್ಸ್ ಅಂದುಕೊಂಡಂತೆ ವರ್ಕೌಟ್ ಆದ್ರೆ ಮತ್ತೆ ಡಾಲರ್ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಬರ್ಬೋದು. ರೂಪಾಯಿ ಸ್ವಲ್ಪ ಸ್ಟ್ರೆಂಥನ್ ಕೂಡ ಆಗ್ಬೋದು, ಅಥವಾ ಅದರ ಪತನ ಲಾಸ್ಟ್ 2-3 ತಿಂಗಳಲ್ಲಿ ಆದಷ್ಟು ವೇಗವಾಗಿ ಆಗದೆ ಸ್ವಲ್ಪ ಸ್ಟೇಬಲ್ ಆಗ್ಬೋದು. ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ನಿಯಂತ್ರಣಕ್ಕೆ ಬರ್ಬೋದು ಸ್ವಲ್ಪ. ಆದರೆ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ವಾ ನಮಗೆ ಮುಂದಿನ ಕೆಲ ತಿಂಗಳಲ್ಲೇ ಗೊತ್ತಾಗುತ್ತೆ. ನೋಡೋಣ, ರಿಸಲ್ಟ್ ಅನ್ನು ಕೂಡ ಆಮೇಲೆ ನಾವು ಅನಲೈಸ್ ಮಾಡೋ ಪ್ರಯತ್ನ ಪಡೋಣ. ಈ ಬಗ್ಗೆ ನಿಮಗೆ ಅನಿಸ್ತು? ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗಿ ಸೇರೋದನ್ನ ಮರಿಬೇಡಿ ಅನ್ನೋ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.